ದೇವರ ದಾಸಿಮಯ್ಯ ಪುಣ್ಯಕ್ಷೇತ್ರದಲ್ಲಿ ಅಡಗಿದ್ಯಾ ಸಂಪತ್ತು. ಲಕ್ಕುಂಡಿಯಂತೆ ಯಾದಗಿರಿಯಲ್ಲೂ ಕೂಡ ಉತ್ಖನನ ಕಾರ್ಯ ನಡೆಯುತ್ತಾ? ಹಾಗಾದ್ರೆ ನಮ್ಮೂರಲ್ಲೂ ಉತ್ಖನನ ಮಾಡುವಂತೆ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ದೇವರ ದಾಸಿಮಯ್ಯ ಪುಣ್ಯಕ್ಷೇತ್ರದಲ್ಲಿ ಅಡಗಿದ್ಯಾ ಸಂಪತ್ತು? ಎಲ್ಲಾ ಕಡೆನೂ ಇದೀಗ ಉತ್ಖನನ ಕಾರ್ಯವನ್ನ ಮಾಡಿ ಅಂತ ಹೇಳ್ತಿರೋಂಥದ್ದು. ಯಾದಗಿರಿಯಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡ್ತಾರ? ಹಾಗಾದ್ರೆ ಪುರಾತತ್ವ ಇಲಾಖೆ ಇದಕ್ಕೆ ಮುಂದಾಗತ್ತಾ? ನಮ್ಮೂರಲ್ಲೂ ಕೂಡ ಉತ್ಖನನ ಮಾಡುವಂತೆ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಚಾಲುಕ್ಯರು ಆಳಿದಂತ ಮುದನೂರು ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತು. ವಜ್ರ, ವೈಡೂರ್ಯ, ಚಿನ್ನದ ನಾಣ್ಯಗಳು ವ್ಯಾಪಾರ ಜಾಸ್ತಿಯಾಗಿ ಆಗ್ತಿತ್ತು. ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿದ್ದಾವೆ. ಸದ್ಯ ಬೆರಳೆಣಿಕೆಯಷ್ಟು ಮಾತ್ರ ಬಾವಿಗಳಿರುವಂಥದ್ದು, ದೇವಸ್ಥಾನಗಳಿದ್ದಾವೆ. ಹುದುಗಿರುವಂತಹ ದೇವಸ್ಥಾನಗಳ ಮೇಲೆ ಮನೆ ನಿರ್ಮಾಣ ಆಗಿದೆ. ಬಹುತೇಕ ದೇಗುಲಗಳು ಕಲ್ಲು ಹಾಗೂ ಮಣ್ಣಿನಿಂದ ಮುಚ್ಚಿ ಹೋಗಿದ್ದಾವೆ. ಚಾಲುಕ್ಯರ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತು ಈ ಒಂದು ಪ್ರದೇಶ. ಹೀಗಾಗಿ ಇಲ್ಲಿನ ಗರ್ಭದಲ್ಲಿ ವಜ್ರ, ಬಂಗಾರ, ಅಪಾರ ಸಂಪತ್ತು ಅಡಗಿದ್ಯಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ದೇವಾಲಯದ ಸುತ್ತಲೂ ಕೂಡ ಉತ್ಖನನ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ದೇಗುಲದ ಮೇಲೆ ನಿಂತಿದ್ದಾವೆ 161 ಮನೆಗಳು. ಜಿಲ್ಲಾಡಳಿತದಿಂದ 160 ಮನೆಗಳನ್ನ ಗುರುತಿಸಲಾಗಿದೆ. 160 ಮನೆಗಳನ್ನ ಸ್ಥಳಾಂತರ ಮಾಡಿದ ನಂತರ ಉತ್ಖನನ ಕಾರ್ಯವನ್ನ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಸರ್ಕಾರ ಪುರಾತತ್ವ ಇಲಾಖೆ ಮೂಲಕ ಉತ್ಖನನ ಮಾಡಿದ್ರೆ ಯೂಸ್ ಆಗುತ್ತೆ. ಲಕ್ಕುಂಡಿಯಲ್ಲಿ ಈಗಾಗಲೇ ಉತ್ಖನನ ಕಾರ್ಯವನ್ನು ಮಾಡ್ತಿದ್ದಾರೆ. 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೂರಲ್ಲೂ ಉತ್ಖನನ ಕಾರ್ಯವನ್ನ ಮಾಡಿ ಇಲ್ಲೂ ಕೂಡ ಚಿನ್ನ, ವಜ್ರ, ವೈಡೂರ್ಯ ಎಲ್ಲವೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಉತ್ಖನನ ಕಾರ್ಯ ಮಾಡಿ ಅಂತ. ದೇವರ ದಾಸಿಮಯ್ಯ ಪುಣ್ಯ ಕ್ಷೇತ್ರದಲ್ಲಿ ಹಾಗಾದ್ರೆ ಸಂಪತ್ತಡಗಿದ್ಯಾ? ಯಾದಗಿರಿಯಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಚಾಲುಕ್ಯರು ಆಳಿದಂತ ಮುದನೂರು ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತದ್ದು. ಚಾಲುಕ್ಯ ಮಳೆತನ ಅಲ್ಲಿ ಆಳಿತ್ತು. ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಇಲ್ಲೂ ಕೂಡ ನಿಧಿ ಇದೆ, ಚಿನ್ನ, ವಜ್ರ, ವೈಡೂರ್ಯ ಎಲ್ಲವೂ ಕೂಡ ಇದೆ, ಶಿಲಾಶಾಸನಗಳಿದ್ದಾವೆ. ಇಲ್ಲೂ ಕೂಡ ನೀವು ಉತ್ಖನನ ಕಾರ್ಯವನ್ನ ಮಾಡಿದ್ರೆ ನಿಧಿ ಸಿಗುವಂತ ಸಾಧ್ಯತೆಗಳಿದೆ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಇದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತಂತೆ ಮುದನೂರು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇದ್ದಂತಹ ಕಾಲದಲ್ಲಿ ವಜ್ರ, ವೈಡೂರ್ಯ, ಚಿನ್ನದ ನಾಣ್ಯಗಳು ಎಲ್ಲವನ್ನ ಕೂಡ ವ್ಯಾಪಾರ ಮಾಡ್ಲಾಗ್ತಾ ಇತ್ತು. ಅಧಿಕ ಪ್ರಮಾಣದಲ್ಲಿ ವ್ಯಾಪಾರವನ್ನ ಮಾಡ್ತಿದ್ರು. ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳು ಕೂಡ ಇದ್ದಾವೆ. ಸದ್ಯ ಬೆರಳೆಣಿಕೆಯಷ್ಟು ಮಾತ್ರ ಬಾವಿಗಳು ಕಾಣಿಸ್ತಾ ಇರುವಂತದ್ದು, ದೇವಸ್ಥಾನಗಳು ಕಾಣಿಸ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಹೆಚ್ಚಿನ ದೇವಸ್ಥಾನಗಳು, ಬಾವಿಗಳಿದ್ದಾವೆ, ಹುದುಗಿದ್ದಾವೆ. ಆದ್ರೆ ಅದ್ರ ಮೇಲೆ ಎಲ್ಲರೂ ಕೂಡ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಆ ಮನೆಗಳನ್ನ ಸ್ಥಳಾಂತರ ಮಾಡಿ ಉತ್ಖನನ ಕಾರ್ಯವನ್ನ ಮಾಡಿ ಮುಂದುವರಿಸಿ ನೀವು ಅಂತ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬಹುತೇಕ ದೇಗುಲಗಳು ಕಲ್ಲು ಹಾಗೂ ಮಣ್ಣಿನಿಂದ ಮುಚ್ಚಿ ಹೋಗಿದ್ದಾವೆ. ಚಾಲುಕ್ಯರ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತಂತೆ. ಹೀಗಾಗಿ ಇಲ್ಲಿನ ಭೂಗರ್ಭದಲ್ಲಿ ವಜ್ರ, ಬಂಗಾರ, ಅಪಾರ ಸಂಪತ್ತು ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ದೇವಾಲಯದ ಸುತ್ತಲೂ ಉತ್ಖನನ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ದೇಗುಲದ ಮೇಲೆ 161 ಮನೆಗಳು ನಿಂತಿದ್ದಾವೆ. ಜಿಲ್ಲಾಡಳಿತದಿಂದ 160 ಮನೆಗಳನ್ನ ಗುರುತಿಸಲಾಗಿದೆ. ಕಾರ್ಯ ಕೂಡ ಆಗಿರುವಂತದ್ದು. ಇನ್ನು 160 ಮನೆಗಳನ್ನ ಸ್ಥಳಾಂತರ ಮಾಡಿದ ನಂತರ ಉತ್ಖನನವನ್ನ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ.